ಪ್ರತಿಷ್ಠಿತ ಪಂದ್ಯಾಕೂಟ 4 ತಂಡಗಳ ಕಾಲದಲ್ಲಿ 2 ತಂಡ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಅಲ್ಲಿ 3 ಮತ್ತು 4ನೇ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಲಾಗುತ್ತೆ. ಅಲ್ಲಿ ರಾಯಲ್ ಸ್ಟ್ರೈಕರ್ಸ್ ತೃತೀಯ ಬಹುಮಾನ ಪಡ್ಕೊಂಡ್ರೆ ಯುನೈಟೆಡ್ ಉಜಿರೆ 4ನೇ ಬಹುಮಾನವನ್ನು ಪಡ್ಕೊಳ್ತಾರೆ. ಸರಿ, ಪಂದ್ಯ ಆರಂಭಿಸಿ. ಮೊದಲ ಓವರ್ಗಾಗಿ ಸಂತೋಷ್ ನೆಸಾನ್ ಎದುರಿಸುವಂತ ಆಟಗಾರರು ಗಣೇಶ್ ಕುಂಪಲಾಜ ಇದ್ರೆ ರಾಹುಲ್ ಇನ್ನೊಂದೆಡೆಯಲ್ಲಿ. ಉತ್ತಮ ರೀತಿಯ ಪಾರ್ಟ್ನರ್ಶಿಪ್ ಅನ್ನ ಆಡ್ತಕ್ಕಂಥ ಅನುಭವಿ ಆಟಗಾರರು ಪುತ್ತೂರು ಪವರ್ ಸ್ಟಾರ್ ನ ಪರವಾಗಿದ್ರೆ ಇಲ್ಲಿ ಹೋರಾಟವನ್ನು ಮಾಡಿರ್ತಕ್ಕಂಥ ನೇಡಿಗಲ್ ಟೈಗರ್ಸ್ ಅದ್ಯಾವ ರೀತಿಯ ಒಂದು ಹೋರಾಟವನ್ನು ಕೊಡ್ತಾ ನೋಡಬೇಕಾಗಿದೆ. ಟಾಸ್ ಅನ್ನು ಜಯಿಸಿಕೊಂಡು ಸುಮಿತ್ ಅವರ ನಾಯಕತ್ವದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಸ್ನೇಹಜೀವಿ ಆಲ್ರೌಂಡರ್ ಸವ್ಯಸಾಚಿ ಆಟಗಾರ ಕೂಡ. ಹಾಂಬರ್ಗ್ ಗ್ರೀನ್ ಸಿಗ್ನಲ್ ಮೊದಲ ಓವರ್ ಮೊದಲ ಚೆಂಡಿಗಾಗಿ ಸಂತೋಷ ಥರ್ಡ್ ಸರ್ಕಲ್ ಹೊರಭಾಗದಲ್ಲಿ ಮಿಡ್ ವಿಕೆಟ್ ಮತ್ತು ಲಾಂಗ್ ಆನ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ಪಾಯಿಂಟ್ ಶಾರ್ಟ್ ಕವರ್ಸ್ ಮಿಡ್ ಆಫ್ ಮತ್ತು ಮಿಡ್ ವಿಕೆಟ್ ಶಾರ್ಟ್ ಲೆಗ್ ಈ ರೀತಿಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ವಿಕೆಟ್ ಕೀಪರ್ ಸೇರಿ. ಮೊದಲ ಓವರ್ ಮೊದಲ ಚೆಂಡಿಗಾಗಿ ಸಂತೋಷ. ತೀರಾ ಫುಲ್ಟಾ ಚೆಂಡು. ಗಣೇಶ್ ಕುಂಪಲಾಜ ಒಂದೋಟವನ್ನು ದಾಖಲಿಸಿದ್ರು. ಮಿಡ್ ವಿಕೆಟ್ ನಲ್ಲಿ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಪುತ್ತೂರು ಪವರ್ ಸ್ಟಾರ್ ನ ಖಾತೆ ಕೂಡ ಆರಂಭ. 24 ಚೆಂಡುಗಳ ಒಂದು ಫೈನಲ್ ಪಂದ್ಯ. ಅದ್ಯಾವ ತಂಡ ಜಯಿಸ್ತಾರೆ, ಅದ್ಯಾವ ತಂಡ ಹೋರಾಟವನ್ನು ಕಂಡುಕೊಳ್ತಾ ನೋಡಬೇಕಾಗಿದೆ. ಎರಡು ತಂಡಗಳು ಟಾಸ್ ಪ್ರಕ್ರಿಯೆ ನಡೆಸಿಕೊಡ್ತಾ ಇದ್ದಾರೆ. ಶ್ರೀಕಾಂತ್ ಫ್ರಮ್ ಕುಂದಾಪುರ್. ಮತ್ತೆರಡನೇ ಬಾರಿ ಲೆಫ್ಟಿ ರಾಹುಲ್ ಸ್ಟ್ರೈಕರ್ ಪಡ್ಕೊಳ್ತಾ ಇರೋ ಈ ಹಂತದಲ್ಲಿ ಬೂಮ್ರಾ ಆಕ್ಷನ್. ತೀರಾ ಫುಲ್ಟಾ ಚೆಂಡು. ವಿಕೆಟ್ ಅನ್ನು ಉಳಿಸಿ ಆಡುವಂತ ಪ್ರಯತ್ನ. ಯಾವುದೇ ಒಂದು ರಿಸ್ಕಿ ಹೊಡೆತಗಳಿಗೆ ಈ ಹಂತದಲ್ಲಿ ರಾಹುಲ್ ಮನ ಮಾಡ್ತಾ ಇಲ್ಲ. ಬಹಳಷ್ಟು ಅನುಭವಿ ಲೆಫ್ಟಿ ಆಟಗಾರ ಕೂಡ. ತಂಡದ ಮೊತ್ತ ಕೂಡ ಶಾರ್ಟ್ ಆಗಿ ಬಿದ್ದ ಚೆಂಡು. 3ನೇ ಚೆಂಡಲ್ಲಿ ಓಟುಗಳು ಬರ್ತಾ ಇಲ್ಲ. ತಂಡ ಮೊತ್ತ ಕೂಡ ಒಂದೊಂದು ಓಟವನ್ನು ಗಣೇಶ್ ಮತ್ತು ರಾಹುಲ್ ದಾಖಲಿಸಿದ್ರು. 4ನೇ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ. ತನ್ಮೂಲಕ ಕವರ್ ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ಪುತ್ತೂರು ಪವರ್ ಸ್ಟಾರಿನ ಮೊದಲ ಚಾಕ್ಲೇಟ್ ಬೌಂಡ್ರಿ ಗಣೇಶ್ ದಾಖಲಿಸಿದ್ರು. ಅಂತಿಮ 2 ಚೆಂಡು ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಸ್ಕೋರ್ 6 ಫಾರ್ ನೋ ಲಾಸ್. ಮತ್ತೊಂದು ಸುಂದರತೆ ಹೊಡೆತ. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಗಣೇಶನ ಹೊಡೆತ. ಅಂತಿಮ ಹಂತದಲ್ಲಿ ಬಹಳ ಸುಂದರವಾದ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. 2 ಓಟವನ್ನ ಕೂಡ ದಾಖಲಿಸಿದಂತ ಪುತ್ತೂರು ಪವರ್ ಸ್ಟಾರ್ 8ಕ್ಕೆ ತಲುಪ್ತಾ ಇದೆ ಕೂಡ. ತಂಡದ ಮೊತ್ತ 13. ಜಯಕ್ಕಾಗಿ ಇನ್ನು 12 ಎಸೆಗಳ ಮುಂದೆ 26 ಓಟಗಳ ಅವಶ್ಯಕತೆ. 12 ಬಾಲ್ಸ್ 26 ರನ್ಸ್. 2 ಓಟ ಮಾತ್ರ ದಾಖಲಾತಿನ ಕಾಣ್ತಾ ಇದೆ. ಅಂತಿಮ ಚೆಂಡಿಗಾಗಿ ಸಂತೋಷ ನೆಸಾನ್ ಎಸ್ಗಾರ್ ಭಾಗದಲ್ಲಿ. ಈ ಬಾರಿ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ಮೂಲಕ ಔಟ್ ಎನ್ನುವ ಸೂಚನೆ ರವಾನಿಸಿದ್ರು. ಹಿಟ್ ವಿಕೆಟ್. ಗಣೇಶ್ ಕುಂಪಲಾಜ ಬ್ಯಾಕ್ ಟು ಪೆವಿಲಿಯನ್. ಸ್ವಲ್ಪ ಮಟ್ಟಿಗೆ ಬ್ಯಾಕ್ ಫುಟ್ ನಲ್ಲಿ ಆಡುವಂತ ಒಂದು ಪ್ರಯತ್ನ ನಡುವೆ ಇವಾಗ ಗಣೇಶ್ ಕುಂಪಲಾಜಿ ಹುದ್ದಾರಿ ಪತನ. ಹೊಡೆತ ಕೈ ಹಾಕಿದ್ರು. ಕೇವಲ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ.
ತನ್ನ ಮೊತ್ತ 15 ಓಟಗಳು. ಇನ್ನು 10ಕ್ಕೆ 24ರ ಗುರಿ. ತೀರಾ ಫುಲ್ ಟಾಸ್ ಚೆಂಡು ಬೆಳಗ್ಗೆ ಆರಂಭವನ್ನ ಕಂಡಿರ್ತಕ್ಕಂಥ ಒಂದು ಯಶಸ್ವಿ ಪಂದ್ಯಾಕೂಟ. ಬಹಳಷ್ಟು ಅತಿ ಗಣ್ಯರು, ಈ ಭಾಗದ ಹಿರಿಯರು ಮತ್ತೆ ಆನಂದಾಚಾರ್ಯ ಅವರ ಒಂದು ಸಾರಥ್ಯದಲ್ಲಿ ಈ ಟೂರ್ನಮೆಂಟ್ ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮ ನಡೆದಿತ್ತು. ಇಲ್ಲಿವರೆಗೆ ಅತ್ಯುತ್ತಮ ಆಟವನ್ನು ಆಡಿದಂತ 2 ತಂಡಗಳು ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಒಂದೆಡೆ ಪುತ್ತೂರು ಪವರ್ ಸ್ಟಾರ್, ಇನ್ನೊಂದೆಡೆಯಲ್ಲಿ ಡಿಡಿಗಲ್ ಟೈಗರ್ಸ್. 1 ಓವರ್ಗಳ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ತಂಡ 8ಕ್ಕೆ ತಲುಪ್ತಾ ಇದೆ. ಇನ್ನು 18 ಚೆಂಡು ಅದ್ಯಾವ ರೀತಿಯ ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಈ ಟೂರ್ನಮೆಂಟಿನ ನೇರ ಪ್ರಸಾರ M9 ಸ್ಪೋರ್ಟ್ಸ್ ಮುಖಾಂತರವಾಗಿ ಸಾಗ್ತಾ ಇದೆ ಕೂಡ. ಲೆಫ್ಟಿಗೆ ಎಸ್ ಅಂತ ಚೆಂಡು, ರಾಹುಲ್ ಓಟವನ್ನು ದಾಖಲಿಸ್ತಾ ಇಲ್ಲ. ಪವರ್ ಪ್ಲೇ ಓವರ್ ಮುಕ್ತಾಯದ ನಂತರ 2ನೇ ಓವರ್ ಸಾಗ್ತಾ ಇದೆ. 2ನೇ ಓವರ್ಗಾಗಿ ಶಿವರಾಮನನ್ನ ಪರಿಚಯ ಮಾಡುವಂತಹ ಪ್ರಯತ್ನಗಳು. ಈ ತರಮದ ಶಾರ್ಟ್ ಆಗಿ ಬಿದ್ದ ಚೆಂಡು, ಸಂಭಾವ್ಯ ಸಿಕ್ಸರ್ ಅನ್ನು ಅಡ್ಡಾಯಿಸಿದ್ರು. ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ನಿಡಿಗಲ್ ಟೈಗರ್ಸಿನ ಪರವಾಗಿ. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಅಂತಿಮ ಹಂತದಲ್ಲಿ ಸಿಕ್ಸರ್ ಸೇವ್ ಆಗ್ತಾ ಇದೆ. ತನ್ನ ಮೊತ್ತ 9 ಓಟಗಳಿಗೆ ತಲುಪ್ತಾ ಇದೆ ಕೂಡ ಚಾಲ್ತಿಯ 2ನೇ ಓವರ್ನಲ್ಲಿ. ತಂಡದ ಪರವಾಗಿ ಎದುರಿಸುವಂತ ಆಟಗಾರ ಗಣೇಶ್ ಗುಂಪಲಾಜೆ. ಮತ್ತೆ ಪಂದ್ಯ ಮುಂದುವರಿಕೆನ ಕಾಣ್ತಾ ಇದೆ. ಚೆಂಡು ಓಟಗಳು ಕೂಡ ಬರ್ತಾ ಇಲ್ಲ. 9 ಓಟವನ್ನು ದಾಖಲಿಸಿದ್ರು. ಈ ತರವಾದ ಬೀಸುವ ಪ್ರಯತ್ನ ತನ್ಮೂಲಕ 1 ಬೌನ್ಸ್ ಬೌಂಡ್ರಿ, 4 ಓಟಗಳ ಸೇರ್ಪಡೆ. ನೋ ಮ್ಯಾನ್ಸ್ ಲ್ಯಾಂಡ್ ಶಾಟ್ ದಾಖಲಾತಿನ ಕಾಣ್ತಾ ಇದೆ. ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗದಲ್ಲಿ. ತಂಡದ ಮೊತ್ತ 13 ಓಟಗಳು ಚಾಲ್ತಿಯ 2ನೇ ಓವರ್ನಲ್ಲಿ. ಸಮೇತವಾಗಿ ತಂಡ ಮತ್ತೆ 29 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಎಸ್ಗಾರ್ ಭಾಗದಲ್ಲಿ 4ನೇ ಬಾರಿಗೆ ಅಂಕಲ್ ಭಾಗದಲ್ಲಿ ಶಿವರಾಮ್. ಮತ್ತೊಂದು ವಿರಸಿನ ಹೊಡೆತ ತನ್ಮೂಲಕ ಅದೇ ಒಂದು ಹೊಡೆತ ಈ ಬಾರಿ ಪುತ್ತೂರು ಪವರ್ ಸ್ಟಾರ್ ಪೆಂಡಲಿಗೆ ಹೊಡಿತಾ ಇದೆ. 4 ಓಟಗಳ ಸೇರ್ಪಡೆ. 17 ಫಾರ್ ಲಾಸ್ ಆಫ್ ಫಾನ್. ಅಂತಿಮ 2 ಚೆಂಡು ಇನ್ನೂ ಕೂಡ ಬಾಕಿ ಇದೆ ಓವರ್ನಲ್ಲಿ. 4 ಓವರ್ಗಳ ಪಂದ್ಯ 40-50 ಓಟವನ್ನು ದಾಖಲಿಸುವ ಸರ್ವ ಸಿದ್ಧತೆಯಲ್ಲಿ ಪುತ್ತೂರು ಪವರ್ ಸ್ಟಾರಿನ ತಂಡ. 29ಕ್ಕೆ ಬಂದು ಕ್ರಿಕೆಟ್ನಲ್ಲಿ ಗೆಲ್ಲುವ ತಂಡ ಸೋಲಿನ ಕುಣಿಕೆಗೆ ಗೋಲನ್ನು ಒಡ್ಡುವಂತ ಸಮಯ ಕೂಡ ಬಹಳಷ್ಟು ಪಂದ್ಯಾಟವನ್ನು ಗಮನಿಸಿದ್ದೇವೆ. ಅಲ್ಲಿ ಸೋಲುವ ತಂಡ ಗೆಲ್ಲುವ ಕೇಕೆಯನ್ನು ಕೂಡ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲಿ ಅದೇನಾಗುತ್ತೆ ನೋಡಬೇಕಾಗಿದೆ. ಅಂತಿಮ 2 ಚೆಂಡು 2ನೇ ಓವರ್ನ ಮುಕ್ತಾಯಕ್ಕಾಗಿ. ಮತ್ತೆ ಶಿವರಾಮ್ ಮತ್ತೆ ಬೇಯಿಸುವ ಪ್ರಯತ್ನ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ. ಈ ಹಂತದಲ್ಲಿ ಸಚಿನ್ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. 1 ಓಟಗಳು ಮಾತ್ರ ದಾಖಲಿಸಿದಂತ ತಂಡ 18ಕ್ಕೆ ತಲುಪ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಕ್ಷೇತ್ರ ರಕ್ಷಣೆ ಕೂಡ ತಲೆ ಬೇನೆ ವಿಚಾರ ಕೂಡ ಸಾಗ್ತಾ ಇದೆ. ಪದೇ ಪದೇ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅಂತಿಮ ಚೆಂಡು. ಎರಡನೇ ಓವರ್ನ ಅಂತಿಮ ಚೆಂಡಿಗಾಗಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಈ ಓವರ್ನಲ್ಲಿ
10 ಓಟವನ್ನು ದಾಖಲಿಸಿದ್ದಾರೆ ಈ ಓವರ್ನಲ್ಲಿ. ಟೋಟಲ್ ಆಗಿ 18ಕ್ಕೆ 1. ಈ ಟೂರ್ನಮೆಂಟ್ ಅನ್ನು ಜಯಿಸಿದಂತ ಮೊದಲ ತಂಡಕ್ಕೆ ಆನಂದಾಚಾರ್ಯ ಅವರು 8,000 ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಕೊಡ್ತಾರೆ. ರನ್ನರ್ಸ್ ಅಪ್ ಪ್ರಶಸ್ತಿ 7,000, ತೃತೀಯ ಪ್ರಶಸ್ತಿ 6,000, 5,000. ಈ ರೀತಿಯಾಗಿ ಈ ಪಂದ್ಯ ಇನ್ನು ಕೆಲವು ನಿಮಿಷಗಳಲ್ಲಿ ಸಮಾರೋಪ ಸಮಾರಂಭದ ಜೊತೆ ಮುಕ್ತಾಯವನ್ನು ಕಂಡುಕೊಳ್ಳುತ್ತೆ. 3ನೇ ಓವರ್ಗಾಗಿ ಸುಮಿತ್ ಆಚಾರ್ಯ ಅವರನ್ನ ಪರಿಚಯ ಮಾಡ್ತಾ ಇದೆ. ತಂಡದ ಅನುಭವಿ ಕ್ಯಾಪ್ಟನ್ ಕೂಡ ಕ್ರಿಸ್ ಗೇಲ್ ಖ್ಯಾತಿ ಆಟಗಾರ ಇಲ್ಲಿ ನಿಡಿಗಾಲ್ ಟೈಗರ್ಸಿನ ಪರವಾಗಿ. ಯಾರು ಜಯಿಸಿದ್ರು ಕೂಡ ಓನರ್ ಆಗಿರ್ತಕ್ಕಂಥವ್ರು ಒಂದು ಬಿಗ್ ಪಾರ್ಟಿ ಕೂಡ ಕೊಡ್ತಾರೆ. ಆ ನಿಟ್ಟಲ್ಲಿ ಇವಾಗ ಸುಮಿತ್ 3ನೇ ಓವರ್ಗಾಗಿ ಮೊದಲ ಚೆಂಡು ಉತ್ತಮವಾದ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ ಜಗ್ಗಣ್ಣ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಶಾರ್ಟ್ ಮ್ಯಾಪ್ ಜಿಪಿ 2ನೇ ಚೆಂಡಿಗಾಗಿ ಮತ್ತೆ ಸುಮಿತ್. ನಿರೀಕ್ಷೆ ಮಾಡಿದ ಹೊಡೆತಗಳು ಬರ್ತಾ ಇಲ್ಲ. ಕ್ಷೇತ್ರ ರಕ್ಷಣೆ ಮತ್ತೆ ವೈಫಲ್ಯತೆಯನ್ನು ಕಂಡುಕೊಂಡ್ರು ಸಚಿನ್ ಕ್ಷೇತ್ರ ರಕ್ಷಕ. ಈ ಹಂತದಲ್ಲಿ ಮತ್ತೆ ಓವರ್ ಥ್ರೋ 1ರ ಬದಲಾಗಿ ಅವಳಿ ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಪುತ್ತೂರು ಪವರ್ ಸ್ಟಾರಿನ ಮೊತ್ತ ಈ ಹಂತದಲ್ಲಿ 21ಕ್ಕೆ ತಲುಪ್ತಾ ಇದೆ. ಮೊದಲೇ ತಿಳಿಸಾಗಿ 35ರಿಂದ 40 ಓಟಗಳು ಘನತೆ ಗೌರವಾನ್ವಿತ ಮೊತ್ತವಾಗುತ್ತೆ. ಟಾಸ್ ಅನ್ನು ಜಯಿಸಿದಂತ ತಂಡ ನಿಡಿಗಾಲ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ ಕೂಡ. ದೇವರು ಇಂಟರ್ವ್ಯೂನಲ್ಲಿ ಹೇಳಿದ್ರು ಮೊದಲು ಫೀಲ್ಡಿಂಗ್ ಮಾಡಿದ್ರೆ 30 ರನ್ಗಳ ಒಳಗೆ ನಾವು ನಿಲ್ಲಿಸ್ತೇವೆ ಅಂತ. ಇವಾಗ ಅದೇ ಸ್ಕೋರ್ ಹೊಡೆಯುವಂತ ಸರ್ವ ಸಾಧ್ಯತೆಯಲ್ಲಿ ಪವರ್ ಸ್ಟಾರ್ ಪುತ್ತೂರಿನ ತಂಡ. ಮತ್ತೆ ಸುಮೇತ್ ಲೋವರ್ ಫುಲ್ ಟಾಚ್ ಚೆಂಡು ಶಾರ್ಟ್ ಮಿಡ್ ವಿಕೆಟ್ ಬಾಲೆ ಜಗ್ಗು ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ 1 ಓಟಗಳ ಪೂರೈಕೆ ಆಗ್ತಾ ಇದೆ. ಈ ತಂಡದಲ್ಲಿ ಒಬ್ರು ಮಾತ್ರ ಹಿರಿಯ ಆಟಗಾರರು ಜಗದೀಶ್ ಅವರ ಆಟವನ್ನು ಆಡ್ತಾ ಇದ್ದಾರೆ. ಹಿರಿಯರಂದ್ರು 40 ವರ್ಷ ಅಂದ್ರೆ ಹಿರಿಯರೇ. ಮತ್ತೆ ಸುಮೇತ್ ರಕ್ಷಣಾತ್ಮಕ ಆಟ, ಓಟುಗಳು ಬರ್ತಾ ಇಲ್ಲ. ಸುಮಿತ್ ಓವರ್ನ ಚಾಲ್ತಿಯಲ್ಲಿ ಬಹಳಷ್ಟು ಓಟಗಳನ್ನು ಕಡಿವಾಣ ಹಾಕುವಂತ ಪ್ರಯತ್ನ ನಡುವೆ ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಂಡುಕೊಂಡ್ರು. ಆದ್ರೂ ಕೂಡ ಈ ಓವರ್ನಲ್ಲಿ 2 ಚೆಂಡು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಅಂತಿಮ 5ನೇ ಚೆಂಡಿಗಾಗಿ ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು, ಬಿರುಸಿನ ಹೊಡೆತ, ಬೌಂಡ್ರಿ. 4 ಓಟಗಳ ಸೇರ್ಪಡೆ, ರಾಹುಲ್ ಆರ್ಭಟ ಆರಂಭ. ಅಂತಿಮ 1 ಚೆಂಡು ಬಾಲ್ ಕೊಡಿ.
ಥ್ಯಾಂಕ್ ಯು ಡಿಜೆ. ಅಂತಿಮ ಒಂದು ಚೆಂಡು ಬಾಕಿ ಇದೆ. ಸ್ಕೋರ್ 27. ರಾಹುಲ್ಗೆ ಸತ ಚೆಂಡು ಮತ್ತೆ ತಟ್ಟಿಬಿಟ್ಟು ಓಡುವ ಪ್ರಯತ್ನ, ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ ಪುತ್ತೂರು ಪವರ್ ಸ್ಟಾರ್. ಮೊತ್ತ ಎಂಡ್ ಆಫ್ 3 overs. ಸ್ಕೋರ್ ವಾಸ್ 28 for 1. ಪಂದ್ಯಾಟವನ್ನು ಮುಂದುವರಿಸಬೇಕು. ಅಂತಿಮ ಓವರ್ಗಾಗಿ ಸಚಿನ್ ಅಲ್ಲ ಸತೀಶ್. ಈ ಒಂದು ಪಂದ್ಯ ಕೂಡ ನಂತರ ಸಮಾರೋಪದ ನಂತರ ಶ್ರೇಯಾ ಬಿ ಅವರಿಂದ ನೃತ್ಯ ಕಾರ್ಯಕ್ರಮ ಇದೆ, ಅದನ್ನ ಕೂಡ ವೀಕ್ಷಿಸಬೇಕು ಎನ್ನುವುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಫುಲ್ಟಾ ಚೆಂಡು ಸೀಮಾ ರೇಖಾಂಚಲಿ ಅತ್ಯುತ್ತಮವಾದ ಕ್ಯಾಚ್ ಅನ್ನು ಪಡ್ಕೊಂಡ್ರು ಸುಮಿತ್ ಆಚಾರ್ಯ ಫ್ರಮ್ ನಿಡಿಗಲ್ ಟೈಗರ್ಸ್. ಇತ್ತ ಹೊಸ ದಾಳಿಗರ ಸೇರ್ಪಡೆ ಮತ್ತೋರ್ವ ಬಿರುಸಿನ ಆಟಗಾರ ಹರೀಶ್, ತಂಡದ ಹಿರಿಯ ಆಟಗಾರರು ಕೂಡ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಮೊತ್ತ 28ಕ್ಕೆ 2 ಅಮೂಲ್ಯ ಹುದ್ದರಿ ಆಘಾತನ ಕಾಣ್ತಾ ಇದೆ. ಅಂತಿಮ 5 ಚೆಂಡು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಎಸ್ಗಾರ ಭಾಗದಲ್ಲಿ ಸತೀಶ್ ಎದುರಿಸುವಂತ ಆಟಗಾರ ಹರಿ, ಇನ್ನೊಂದರಲ್ಲಿ ಶಿವು. ಹರೀಶ್ಗೆ ಸತ ಚೆಂಡು ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ, ರನ್ಔಟ್ ಮಾಡುವ ಅವಕಾಶಗಳಿತ್ತು. ಬೆಲ್ಸ್ ಮಾತ್ರ ಬೀಳ್ತಾ ಇಲ್ಲ. ಇದು 2ನೇ ಬಾರಿಗೆ ಈ ರೀತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಸತೀಶ ಅಂತಿಮ ಓವರ್ನ ಚಾಲ್ತಿಯಲ್ಲಿ ಫೈನಲ್ಸ್ ಆಗ್ತಾ ಇದೆ ನಿನಿಕಲ್ ಪ್ರೀಮಿಯರ್ ಲೀಗ್ ಸೀಸನ್ 4. ಮತ್ತೆ ಸತೀಶ್ ಶಿವಗೆ ಸಂತ ಚೆಂಡು ಔಟ್ ಸೈಡ್ ಲೆಗ್ ಸ್ಟಂಪ್ ಎನ್ನುವ ಸೂಚನೆ ರವಾನಿಸಿದ್ರು. ಅನುಭವಿ ನಿರ್ಣಾಯಕರು ಕೂಡ ನಮ್ಮ ಜೊತೆ ಈ ಟೂರ್ನಮೆಂಟ್ಗಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ವಿನೋದ್ ಇರ್ಬೋದು, ಪುತ್ತೂರು, ತಿಲಕ್, ಗುರುವಾನ್ಕೆರೆ, ಸಂತು, ಇವರೆಲ್ಲರ ಒಂದು ಸಹಕಾರ ಜೊತೆ ಪಂದ್ಯ ಸಾಗ್ತಾ ಇದೆ. ಇದರ ಮಧ್ಯೆ ಜಗ್ಗು ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ನಾಟ್ ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಈ ಹಂತದಲ್ಲಿ ತಂಡ ಮೊತ್ತ 31. ಘನತೆ ಗೌರವಾನ್ವಿತ ಮೊತ್ತ. ಇನ್ನು 3 ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಫೈನಲ್ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ. ದಾಂಡು ಚೆಂಡಿನ ಪರಿಮಿತ ಲೀಕಂ ನಾಕೌಟ್ ನಂತರ ನಾಕೌಟ್ ರೂಪದ ಪಂದ್ಯ ಮೊದಲ ಪ್ರಶಸ್ತಿಗಾಗಿ ಹೋರಾಟವನ್ನು ಮಾಡ್ತಾ ಇದೆ ಎರಡೂ ತಂಡಗಳು. ಒಂದೆಡೆ ಶ್ರೀಮತಿ ಲತಾ ಮತ್ತು ಎಸ್.ಎನ್. ಭಾಸ್ಕರಾಚಾರ್ಯ ಅವರ ಸಾರಥ್ಯದ ತಂಡ, ಇನ್ನೊಂದೆಡೆಯಲ್ಲಿ ಶ್ರೀಮತಿ ಪುಷ್ಪ ಮತ್ತು ಪುರುಷೋತ್ತಮ ಆಚಾರ್ಯ ಅವರ ಸಾರಥ್ಯದ ತಂಡ. ಮತ್ತೆ ಬೇಸ ಪ್ರಯತ್ನ, ಹರೀಶ್ ಅವರ ಗಾಳಿಯಲ್ಲಿ ತೇಲ್ತಾ ಇದೆ, ಸುಲಭದ ಕ್ಯಾಚ್ ಕೈ ಸೇರುವ ಮುಖಾಂತರವಾಗಿ ಹರೀಶ್ ಬ್ಯಾಕ್ ಟು ಫೆವಿಲಿಯನ್. ಹರೀಶ್ ಇನ್ನಿಂಗ್ಸ್ ಮುಕ್ತಾಯ. ಪುತ್ತೂರು ಪವರ್ ಸ್ಟಾರ್ ಮತ್ತೊಂದು ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಮತ್ತೆ 5ನೇ ಚೆಂಡಿಗಾಗಿ ಸತೀಶ್ ಎಸ್.ಆರ್. ಭಾಗದಲ್ಲಿ
ವೈಡ್ ಬಾಲ್ ಎನ್ನುವ ಸೂಚನೆ ರವಾನಿಸಿದ್ರು. ಪ್ರತೀಕ್ ಹೊಸದಾಣಿಗನ ಸೇರ್ಪಡೆ. ಶಿವು ಕೂಡ 6 ಚೆಂಡುಗಳಲ್ಲಿ 11 ಓಟವನ್ನು ದಾಖಲಿಸಿದ್ರು. ಇಲ್ಲಿ ಪ್ರತೀಕ್ ಅಂತಿಮ 2 ಚೆಂಡುಗಳನ್ನ ಕಾದು ನೋಡ್ತಾ ಇದ್ದಾರೆ. ಪ್ರತೀಕನ ಹೊರತ ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. 6 ಓಟಗಳ ಸೇರ್ಪಡೆ. ಅಂತಿಮ ಪವರ್ ಸ್ಟಾರ್ ಪುತ್ತೂರಿನ ತಂಡ 38 ಓಟವನ್ನು ದಾಖಲಿಸಿದ್ರು. ಅಂತಿಮ 1 ಚೆಂಡು ಇನ್ನೂ ಕೂಡ ಬಾಕಿ ಇದೆ. ಆದಷ್ಟು ಓಟ, ಸಿಕ್ಸರ್, ಬೌಂಡ್ರಿ, ತ್ರಿವಳಿ, ಅವಳಿ 1 ಓಟಗಳು ಬರ್ತದೆ ನೋಡಬೇಕಾಗಿದೆ. ಇಲ್ಲಿ ಮತ್ತೆ ಸತೀಶ ಅಂತಿಮ ಚೆಂಡಿಗಾಗಿ ಈ ಬಾರಿ ಎಸೆದಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯ. 4 ಓವರ್ಗಳ ಮುಕ್ತಾಯದಲ್ಲಿ ಫೈನಲ್ ಮೊದಲ ಸೆಷನ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪುತ್ತೂರು ಪವರ್ ಸ್ಟಾರ್ ಇವಾಗಲೇ 38 ಓಟವನ್ನು ದಾಖಲಿಸಿದ್ರು. ಜಯಕ್ಕಾಗಿ ನಿಡಿಗಲ್ ಟೈಗರ್ಸ್ 39 ಓಟಗಳ ಅವಶ್ಯಕತೆ. ನಿಡಿಗಲ್ ಟೈಗರ್ಸ್ ಓಪನರ್ಸ್ ಕೂಡ ಬರ್ತಾ ಇದ್ದಾರೆ. ಇಲ್ಲಿ 24 ಚೆಂಡು ಜಯಕ್ಕಾಗಿ 39 ಓಟಗಳ ಅವಶ್ಯಕತೆ. ಇದು ಅಲೆದಾಡಿಸುವ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಕನ್ನಡ ನಾಡಲ್ಲುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ. ಥ್ಯಾಂಕ್ ಯು ಗೊಂಬೆ, ಹಾಗೆ ಥ್ಯಾಂಕ್ ಯು ಡಿಜೆ. ಇವಾಗ ಫೈನಲ್ ಸೆಕೆಂಡ್ ಇನ್ನಿಂಗ್ಸ್ ಆರಂಭವನ್ನು ಕಂಡುಕೊಳ್ತಾ ಇದೆ. ನಿಡಿಗಲ್ ಟೈಗರ್ಸ್ ಜಯಕ್ಕಾಗಿ 39 ಓಟಗಳು 24 ಚೆಂಡುಗಳಲ್ಲಿ ಬರಬೇಕಾಗಿದೆ. 4 ಓವರ್ಗಳ ಪಂದ್ಯ. ಇವಾಗ ಮೊದಲ ಹಂತದ ಆರಂಭಿಕ ಆಟಗಾರರು ಸಂತು ಮತ್ತು ವಸಂತ ಆರಂಭಿಕ ಆಟಗಾರರು.
ಲಂಬು ಪ್ರತೀಕ ಮೊದಲ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಗೋಟದ ಹಿಂದೆ ಗಣೇಶ್. ಪ್ರೇಕ್ಷಕರು ಪೆನ್ ಡ್ರಾಪ್ ಸೈಲೆಂಟ್ ಆಗಿ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಶಾಂತಚಿತ್ತ ಫ್ಯಾಮಿಲಿಯ ಮೆಂಬರ್ಗಳು ಪಂದ್ಯಾಟದ ವೀಕ್ಷಣೆಯಲ್ಲಿ. ಮೊದಲ ಚೆಂಡು ಔಟ್ ಸೈಡ್ ಲೆಗ್ ಸ್ಟಂಪ್ ಎನ್ನುವ ಸೂಚನೆ. ಅತಿರಿಕ್ತ ಓಟಗಳ ಸೇರ್ಪಡೆಯೂ ಕೂಡ. ದೇವು ನಾಯಕತ್ವದ ಪವರ್ ಸ್ಟಾರ್ ಪುತ್ತೂರು 38 ಓಟವನ್ನು ಆರಂಭಿಕ ಹಂತದಲ್ಲಿ ದಾಖಲಿಸಿದ್ರು. ಇಲ್ಲಿ ನಿಡಿಗಲ್ ಟೈಗರ್ ಸುಮಿತ್ ಅವರ ನಾಯಕತ್ವದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮೊದಲ ಚೆಂಡು ಹೈ ಶಾಟ್ ದಾಖಲಿಸಿ ತನ್ಮೂಲಕ ಮೊದಲ ಬಿರುಸಿನ ಆಟಗಾರ ಕೈ ಕೊಡ್ತಾ ಇದ್ದಾನೆ ನಿಡಿಗಲ್ ಟೈಗರ್ಸಿಗೆ. 1-1. ಯಾರಾದ್ರೂ ಸಿಕ್ಸರ್ಗೆ ಪ್ರೋತ್ಸಾಹಧನ ಕೊಡುವುದು. ಪ್ರತಿ ಸಿಕ್ಸರ್ಗೆ ಅಷ್ಟು ಇಷ್ಟು ಅಂತ ಇವಾಗಲೇ ಕೊಡ್ತಾರೆ ಕೆಲವರು. ಇವತ್ತೆಲ್ಲ ಯಾಕೋ ಸೈಲೆಂಟ್ ಇದ್ದಾರೆ, ಯಾಕಂತ ಗೊತ್ತಿಲ್ಲ. ಭರ್ಜರಿ ಪಾರ್ಟಿ ಅಂತ ಇರುತ್ತೆ. ವೇಟ್ ಅಂಡ್ ಸಿ. ಇನ್ನೂ ಕೂಡ ಬರ್ಬೋದು. ಸುಮಿತ್ ಮತ್ತೋರ್ವ ಅನುಭವಿ ಕ್ಯಾಪ್ಟನ್ ಅಂಕಣವರ ಪ್ರವೇಶ ಮಾಡ್ತಾ ಇದ್ದಾರೆ. ಈತ ಪ್ರತೀಕ್ 2ನೇ ಬಾರಿ. ಊಟಗಳು ಬರ್ತಾ ಇಲ್ಲ. ಮೊದಲ ಹಂತದ ಬಿರುಸಿನ ಆಟಗಾರರು ಕಳ್ಕೊಂಡಿರ್ತಕ್ಕಂಥ ನಿಡಿಗಲ್ ಟೈಗರ್ಸ್ ಇವಾಗ ಪಂದ್ಯದ ಗೆಲುವು ಸೋಲು ಸುಮಿತನ ಹೆಗಲ ಮೇಲೆ ಇದೆ. ಆ ನಿಟ್ಟಲ್ಲಿ ಪಂದ್ಯಾಟವನ್ನ ಚಲಾಯಿಸಬೇಕಾಗಿದೆ. ಡ್ರೈವರ್ ಸೀಟ್ ಅನ್ನು ಬಳಸಬೇಕಾಗಿದೆ. ಮತ್ತೆ 3ನೇ ಬಾರಿ ಲಘು ಪ್ರತೀಕ ಎಸ್ಗಾರ್ ಭಾಗದಲ್ಲಿ. ಮೊಟ್ಟ ಮೊದಲ ಬಾರಿಗೆ ಈ ಒಂದು ಡಿನಿಕಲ್ ಪ್ರೀಮಿಯರ್ ಲೀಗ್ ನ ನೇರ ಪ್ರಸಾರ ಕೂಡ M9 ಸ್ಪೋರ್ಟ್ಸ್ ಮಾಡ್ತಾ ಇದೆ. ಮತ್ತೆ ಅರ್ಕಲ್ಯಾಂಡ್ ಅವರ ತೀರಾ ಫುಲ್ ಟಾಚ್ ಚೆಂಡು. ಓಟಗಳು ಬರ್ತಾ ಇಲ್ಲ. ಬಿಗು ಹೋರಾಟವನ್ನ ಪುತ್ತೂರು ಪವರ್ ಸ್ಟಾರ್ ಮಾಡ್ತಾ ಇದೆ. ಪ್ರತಿ ಚೆಂಡಲ್ಲಿ ಓಟವನ್ನು ನಿಲ್ಲಿಸುವಂತ ಪ್ರಯತ್ನ. ಇಲ್ಲಿ ಸುಮಿತ್ ಆಚಾರ್ಯ ಅದೇನ್ ಮಾಡ್ತಾ ನೋಡ್ಬೇಕಾಗಿದೆ ಮುಂದಿನ ಹಂತದಲ್ಲಿ. ನಮ್ಮಲ್ಲ ಸಾಧ್ಯ ರೀತಿಯ ಒಂದು ಕ್ಯಾಚ್ ಕೈ ಸೇರ್ತಾ ಇದೆ. ಪುತ್ತೂರು ಪವರ್ ಸ್ಟಾರ್ 2ನೇ ವಿಕೆಟ್ ಅನ್ನು ನೆಲಕ್ಕೆ ಉಳಿಸಿದ್ರು. ಟೀಚರ್ ಮೊನ್ನೆ ಡ್ಯಾನ್ಸ್ ಅನ್ನ ಸ್ಕೂಲಲ್ಲಿ ಮಾಡಿದ್ರೆ ಇಲ್ಲಿ ನಮ್ಮ ವೀಕ್ಷಕ ವಿದ್ಯಮಾನದ ಎಡಭಾಗದಲ್ಲಿ ಈ ಒಂದು ವಿಕೆಟ್ ಎದ್ದಾಗ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಮ್ದು ಫೋಟೋ ಕಳಿಸಿ, ಸೆಂಡ್ ಮಾಡಿಬಿಡಿ ನಮ್ಮ ಫೋಟೋ. ನಮ್ಮ ಕುಡ್ಲ ಇತ್ತ ಅಲಕ್ಕನೆ ನಮ್ಮ ಪುತ್ತೂರಿಗೆ ಸಪೋರ್ಟರ್ ಆಗಿದ್ದಾರೆ. ಲಾಸ್ಟ್ 2 balls are a man now. ಇತ್ತ ಹೊಸ ದಾಳಿಗಳ ಸೇರ್ಪಡೆ ಪ್ರಕಾಶ. ಅಂತಿಮ 2 ಚೆಂಡು ಓವರ್ನಲ್ಲಿ ಬಾಕಿ ಇದೆ. ಈ ತರಮದೆ ಮತ್ತೆ ಹೈ ಶಾಟ್ ಅನ್ನು ದಾಖಲಿಸಿದ್ರು. ಕವರ್ಸ್ ನಲ್ಲಿ 1 ಓಟ, ಅವಳಿ ಓಟಗಳ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಯಶಸ್ವಿ ಪಂದ್ಯಕೂಟ ಬೆಳಗಿನಿಂದಲೂ ಸಂಜೆವರೆಗೆ ಅತ್ಯುತ್ತಮವಾಗಿ ಸಾಗ್ತಾ ಇದೆ ಕೂಡ. 3-2 3 ಓಟಗಳಿಗೆ 2 ಹುದ್ದರಿಯನ್ನು ಕಳ್ಕೊಂಡಿರ್ತಕ್ಕಂಥ ನಿಡಿಗಲ್ ಟೈಗರ್ಸಿನ ತಂಡ. ಅಂತಿಮ ಬಾರಿ ಪ್ರತೀಕ್. ಈ
ತರವಾದ ಮತ್ತೊಂದು ಫುಲ್ ಶಾಟ್ ಹೈ ಶಾಟ್ ಮಾಡುವ ಪ್ರಯತ್ನ ಡಿಬ್ಯಾಕ್ಸ್ ಕವರ್ಸ್ ನಲ್ಲಿ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ಇವತ್ತು ಈ ಪಂದ್ಯಾಟದ ನಂತರ ಈ ರೀತಿಯ ಒಂದು ಸಾಂಗ್ಗೆ ಬೆಲೆ ಕೊಡಬೇಕಾಗುತ್ತೆ. ಪಾರ್ಟಿ ಅಥವಾ ಎಲ್ಲಿ ಹೋಗೋದಂತ ಒಂದು ಯಕ್ಷ ಪ್ರಶ್ನೆ, ಅದನ್ನ ಕಾದು ನೋಡಬೇಕಾಗಿದೆ. ಈ ಹಂತದಲ್ಲಿ 7 ಓಟವನ್ನು ದಾಖಲಿಸಿದ್ರು. ಎರಡನೇ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಈ ತರಹದ ಶಾರ್ಟ್ ಆಗಿ ಬಿದ್ದ ಚೆಂಡು ಸ್ಕಾರ್ಲೈವ್ ಅಲ್ಲಿ 1 ಓಟಗಳ ಪೂರೈಕೆ ಮಾಡಿಕೊಂಡ್ರು. ಇಲ್ಲಿ 17 ಚೆಂಡು ಜಯಕ್ಕಾಗಿ 31 ಓಟಗಳ ಅವಶ್ಯಕತೆ. 17 balls 31 runs to win. ಕ್ಲೀನ್ ಬೋಲ್ಡ್ ಗಣೇಶ್ ಗೊಂಪಲಾಜ ಈ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹಿಂದೆ ಅತ್ಯುತ್ತಮ ಒಂದು ಕ್ಯಾಚ್ ಅನ್ನು ಗುಡ್ಡದ ಹಿಂದೆ ಪಡ್ಕೊಂಡ್ರು. ಪುತ್ತೂರು ಪವರ್ ಸ್ಟಾರ್ ಇವಾಗ ಫುಲ್ ಪವರ್ ಅನ್ನು ತೋರ್ಪಡಿಸ್ತಾ ಇದೆ. 8ಕ್ಕೆ 3 ನಂಬಲ ಸಾಧ್ಯ ರೀತಿಯ 3 ವಿಕೆಟ್ಗಳನ್ನ ನೆಲಕ್ಕೆ ಉಳಿಸಿಕೊಂಡಂತ ತಂಡ ನೆರಿಗಲ್ ಟೈಗರ್ಸ್. ಬ್ಯಾಟ್ಸ್ಮನ್ ಹೆಸರು ಕೀರ್ತನ. ಥ್ಯಾಂಕ್ ಯು ಡಿಜೆ. ಮತ್ತೆ ಗಣೇಶ್ ಗುಂಪಲಾಜೆ. ಮೂರನೇ ಚೆಂಡು ಬೌಲರ್ಸ್ ಬ್ಯಾಕ್ ಆಟ ಆಡುವಂತ ಪ್ರಯತ್ನಗಳಷ್ಟೇ ಮಾಡಿದ್ರು. ಓಟುಗಳು ಕೂಡ ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಾಡೆ. ಈ ಒಂದು ಮೈದಾನವನ್ನು ನಮಗೆ ಕೊಟ್ಟಂತ ಹೆಡ್ ಮಾಸ್ಟರ್ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ರಾಮಕೃಷ್ಣ ಸರ್ ಅವರಿಗೆ ನಮ್ಮ ವಿಶ್ವಕರ್ಮ ನೆನಿಕಲ್ ಪ್ರೀಮಿಯರ್ ಲೀಗ್ನ ಪರವಾಗಿ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ ಸರ್. ಈ ತರವಾದ ಮತ್ತೆ ಹುದ್ದಾರಿ ಆಘಾತ. ಕ್ಲೀನ್ ಬೋಲ್ಡ್. ಮೊದಲೇ ತಿಳಿಸಿದಾಗ ಗಣೇಶನ ಕೈಯಲ್ಲೇನೋ ಚಳಕ ಇದೆ. ಇವಾಗ ಮತ್ತೆ ವಿಕೆಟ್ ಅನ್ನು ಪಡ್ಕೊಂಡ್ರು. ಹದಿನಾಲ್ಕು ಎಸೆತ 30 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. ಕ್ರಿಸ್ ಗೇಲ್ ಖ್ಯಾತಿಯ ಆಟಗಾರರು, ಕೆರೆಬಿಯನ್ ಸ್ಟೈಲ್ ಅಲ್ಲಿ ಆಡುವಂತ ಆಟಗಾರರು ಇವಾಗ ನೆರಿಗಲ್ ಟೈಗರ್ಸ್ಗೆ ಅನಿವಾರ್ಯತೆಯೂ ಕೂಡ. ಮತ್ತೆ ಗಣೇಶ ನಿರೀಕ್ಷೆ ಮಾಡಿದ ಹೊಡೆತಗಳು ಮತ್ತೆ ಬರ್ತಾ ಇಲ್ಲ. ಲಾಂಗ್ ಆನ್ ಭಾಗದಲ್ಲಿ 1 ಓಟ ಡಾಟ್ ಬಾಲ್ಗಳಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ತಂಡ ಮತ್ತೆ 9ರಲ್ಲಿ ಸ್ಥಗಿತ ಆಟವನ್ನು ಆಡಿರ್ತಕ್ಕಂಥ ತಂಡ. ಅಂತಿಮ ಚೆಂಡು 2ನೇ ಓವರ್ನ ಮುಕ್ತಾಯಕ್ಕಾಗಿ. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಲೆಫ್ಟಿ ರಾಹುಲ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇದರೊಂದಿಗೆ 2 ಓವರ್ಗಳು ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ 2 overs. ಸ್ಕೋರ್ ಮೂವ್ಸ್ ಆನ್ 10-4.
ಸರಿ, ಇನ್ನು 12 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಪುತ್ತೂರು ಪವರ್ ಸ್ಟಾರ್ ಮತ್ತು ನಿಡಿಗಲ್ ಟೈಗರ್ಸ್ ಫೈನಲ್ ಸೀಸನ್ 4 ಸಾಗ್ತಾ ಇದೆ ಕೂಡ. ನೋ ಬಾಲ್ ಎನ್ನುವ ಸೂಚನೆ ಹರೀಶ್ ದಾಖಲಿಸಿದ್ರು. 1+1 2 ಓಟಗಳ ಸೇರ್ಪಡೆ ಕೂಡ 12ಕ್ಕೆ ತಲುಪ್ತಾ ಇದೆ. ನಮ್ಮೊಂದಿಗೆ ಬೆಳಗಿನಿಂದಲೂ ಕೂಡ ಸ್ಕೋರರ್ ಆಗಿ ಸಹಕಾರನ ಕೊಟ್ಟಂತ ಯಾದವ್ ಮಂಗಳೂರು ಇವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಈ ತರ ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು, 2 ಮಂದಿ ಕ್ಷೇತ್ರ ರಕ್ಷಕರ ನಡುವೆ ಪೈಪೋಟಿಯ ನಡುವೆ ನೋ ಬಾಲ್ ಫ್ರೀ ಹಿಟ್ ಆದ್ರಿಂದ ಯಾವುದೇ ಆಘಾತವಿಲ್ಲ. ರನ್ಔಟ್ ಮಾಡೋ ಅವಕಾಶಗಳಿತ್ತು. ಅವಳಿ ಓಟಗಳ ಪೂರೈಕೆಯು ಕೂಡ ಫ್ರೀ ಹಿಟ್ ಚೆಂಡಿನಲ್ಲಿ 2 ಓಟಗಳ ಸಮೇತವಾಗಿ 14ಕ್ಕೆ 4. ಇನ್ನು 11 ಎಸೆತ 25 ಓಟಗಳ ಅವಶ್ಯಕತೆ. 2 ಸಿಕ್ಸರ್ ಪಂದ್ಯಾಟದ ಚಿತ್ರವನ್ನು ಬದಲಾವಣೆ ಮಾಡುತ್ತೆ. ಅಲ್ಲಿ ನಿಡಿಕಲ್ ಏನ್ ಮಾಡ್ತಾರೆ ನೋಡ್ಬೇಕಾಗಿದೆ. ಸುಂದರತೆ ರಿವರ್ಸ್ ಶಾಟ್ ತನ್ಮೂಲಕ ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಕಾಣ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ. ಈ ರೀತಿಯ ಪಂದ್ಯಾಟವನ್ನು ಗಮನಿಸಿದ್ರೆ ಸಕಲೇಶ್ಪುರ ಪ್ರೀಮಿಯರ್ ಲೀಗ್ ನಲ್ಲಿ ಫೈನಲ್ ನಲ್ಲಿ ಎಕೆ ಸ್ಪೋರ್ಟ್ಸ್ಗೆ 3 ಚೆಂಡುಗಳಲ್ಲಿ 18 ಓಟ ಬೇಕಾಗಿತ್ತು. ಅಲ್ಲಿ ಮನೋಹರ ಎನ್ನುವಂತ ಆಟಗಾರ ಆ 3 ಸಿಕ್ಸರ್ ಅನ್ನು ದಾಖಲಿಸಿದ್ರು, ಏಕೆಗೆ ಪ್ರಶಸ್ತಿಯನ್ನು ತಂದುಕೊಟ್ರು. ಈ ರೀತಿಯಾಗಿ ಅಂತಿಮ ಹಂತದಲ್ಲಿ ಅದಾವ ರೀತಿಯ ಒಂದು ಸ್ಕೋರ್ ಬಿಲ್ಡ್ ಆಗ್ತದೆ ನೋಡಬೇಕಾಗಿದೆ. 10 ಎಸೆತ 21 ಓಟಗಳ ಅವಶ್ಯಕತೆ. ಮತ್ತೆ ಎಸ್ಗಾರ್ಬಲ್ಲಿ ಹರೀಶ್ 18 ತನ್ನ ಮೊತ್ತ 18, ಬೇಕಾಗಿರುವಂತ ಸ್ಕೋರ್ 21. ಲೆಕ್ಕ ಚುಕ್ತ. ಮತ್ತೆ ತನ್ಮೂಲಕವಾಗಿ ಬೌಂಡ್ರಿ 4 ಓಟಗಳ ಸೇರ್ಪಡೆ. ಬಹಳಷ್ಟು ಪರ್ಫೆಕ್ಟ್ ರಿವರ್ಸ್ ಶಾಟ್ ಅನ್ನ ಈ ಹಂತದಲ್ಲಿ ದಾಖಲಿಸಿದಂತ ಆಟಗಾರ ವಸಂತ ಆಚಾರ್ಯ ಫ್ರಮ್ ನಿಡಿಕಲ್ ಟೈಗರ್ಸ್. ಟೆನಿಸ್ ಬಾಲ್ ಅಲ್ಲಿ ರೀತಿಯ ಒಂದು ಫ್ಯಾಷನ್ ಶಾಟ್ ಕೂಡ ಇದು. ಇದನ್ನ ಮೊಟ್ಟ ಮೊದಲ ಬಾರಿಗೆ ಅತ್ಯುತ್ತಮ ಆಟವನ್ನ ರಾಜ್ಯ ಮಟ್ಟಕ್ಕೆ ಪರಿಚಯ ಮಾಡಿಕೊಟ್ಟಂತ ಆಟಗಾರಿದ್ರೆ ಅದು ಸಚಿನ್ ಫ್ರಮ್ ಉಡುಪಿ. ಆ ಬಳಿಕ ಸಂಪತ್ ಬೈಲೆಕೆರೆ, ರಾಜಾ ಸಾಲಿಗ್ರಾಮ, ಸಾಗರ್ ಭಂಡಾರಿ, ಗಿಳಿಯಾರು ನಾಗ, ಈ ರೀತಿಯ ಸ್ವಸ್ತಿಕ್ ನಾಗರಾಜ್ ಅಂತ ಆಟಗಾರರು ಪರ್ಫೆಕ್ಟ್ ರಿವರ್ಸ್ ಶಾಟ್ ಅನ್ನ ರಾಜ್ಯ ಮಟ್ಟದಲ್ಲಿ ದಾಖಲಿಸ್ತಾರೆ. ಇಲ್ಲಿ ವಸಂತ ಕೂಡ 4 ಚೆಂಡುಗಳಲ್ಲಿ 11 ಓಟವನ್ನು ದಾಖಲಿಸಿದ್ರು. ಇಲ್ಲಿ 9 ಎಸೆಗಳ ಮುಂದೆ 17 ಓಟಗಳ ಅವಶ್ಯಕತೆ. 22 for 4, ಟಾರ್ಗೆಟ್ ಸಂಖ್ಯೆ 39, ಲೆಸ್ ದನ್ 9 ಬಾಲ್ 17 ರನ್ಸ್ ರಿಕ್ವೈರ್ಡ್. ಮತ್ತೆ ಹರೀಶ್ ಎಸ್ಗಾರ್ ಭಾಗದಲ್ಲಿ ಅಂತಿಮ 3 ಚೆಂಡು ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. 2 ಸತತ ರಿವರ್ಸ್ ಶಾಟ್ಗಳ ಮುಖಾಂತರವಾಗಿ ಬೌಂಡ್ರಿಯನ್ನು ದಾಖಲಿಸಿ ನಿಡಿಗಲ್ಗೆ ನಿಟ್ಟುಸಿರು ಬಿಟ್ಟಂತ ಒಂದು ತಂಡ ಕೂಡ. ವಸಂತ ಓಟವನ್ನು ದಾಖಲಿಸಿ ರನ್ಔಟ್ ಮಾಡೋ ಅವಕಾಶಗಳಿರುತ್ತೆ. ಈ ಬಾರಿ ಅದೇ ತೀರ್ಮಾನ ಬರ್ತದೆ ನೋಡ್ಬೇಕಾಗಿದೆ.
ನಾಟ್ ಔಟ್ ಎನ್ನುವ ಸೂಚನೆ ಬರ್ತಾ ಇದೆ. ಚೆಂಡನ್ನ ಹಿಡಿಯುವ ಬರದಲ್ಲಿ ಮೊದಲ ಹಂತದಲ್ಲಿ ವಿಕೆಟ್ ಅನ್ನು ಉಳಿಸಿದ್ರು. ಆ ಬಳಿಕ ಚೆಂಡನ್ನು ಹಿಡಿತಾ ಇದ್ದಾರೆ. ಈ ಓವರ್ನಲ್ಲಿ ಅಂತಿಮ 2 ಚೆಂಡು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. 8 balls 16 runs to win. ಪ್ರತಿಯೊಂದು ಚೆಂಡಿನಲ್ಲಿ 2 ಓಟವನ್ನ ಮಾಡಲೇಬೇಕಾಗಿದೆ. ಒಂದೆಡೆ ಬಿರುಸಿನ ಆಟಗಾರ ವಸಂತ್ ಇದ್ರೆ ಅವರಿಗೆ ಸಾಥ್ ನೀಡುವಂತ ದಿವಾಕರ್ ಔಟ್ ರಜ್ ಆಗ್ತಾ ಇದೆ. ಕ್ಯಾಚ್ ಕೈಸರ ಮುಖಾಂತರವಾಗಿ ದಿವಾಕರ್ ಔಟ್. ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ. 5 ಹುದ್ದಾರಿಯ ನಷ್ಟವನ್ನು ಕಂಡಿರ್ತಕ್ಕಂಥ ನಿಡಿಗಲ್ ಟೈಗರ್ಸ್ಗೆ ಇವಾಗ ಮತ್ತೆ ಹೊಸ ದಾಂಡಿಗರ ಸೇರ್ಪಡೆ. ಜೆಪಿ ಅದೇ ಜಗದೀಶ ಅದ್ಯಾವ ರೀತಿಯಾಗಿ ಒಂದು ಸ್ಟ್ರೈಕ್ ರೊಟೇಟ್ ಮಾಡಿ ಪಂದ್ಯಾಟವನ್ನು ಆಡ್ತಾ ನೋಡಬೇಕಾಗಿದೆ. ಹೆಚ್ಚಿನ ಸ್ಟ್ರೈಕ್ ಅನ್ನು ವಸಂತನಿಗೆ ನೀಡಿದ್ರೆ ಇವರೆಗೆ 2 ರಿವರ್ಸರ್ ಬೌಂಡ್ರಿಯನ್ನು ಅತ್ಯುತ್ತಮವಾಗಿ ದಾಖಲಿಸಿರ್ತಕ್ಕಂಥ ಆಟಗಾರ. ಮತ್ತೆ ಹರೀಶ್ ಅಂತಿಮ ಚೆಂಡು ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಹುದ್ದಾರಿ ಪತನವನ್ನು ಕಂಡುಕೊಂಡ್ರು. ವಿಕೆಟ್ ನಂಬರ್ 6. ಈ ಒಂದು ಪಂದ್ಯಾಕೂಟಕ್ಕೆ ಅಜ್ಜರಕಲ್ಲು ಮೈದಾನದಲ್ಲಿ ಬಹಳಷ್ಟು ವ್ಯವಸ್ಥಿತ ಪಂದ್ಯಾಕೂಟವನ್ನು ನಡೆಸಿಕೊಟ್ಟಂತ ಸೂರ್ಯ ಅವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ನಾವು ಆತ್ಮೀಯ ಆದರದ ಸ್ವಾಗತನ ಬಯಸ್ತಾ ಇದ್ದೇವೆ. ಬಹಳಷ್ಟು ವ್ಯವಸ್ಥಿತ ಪಂದ್ಯಾಕೂಟ ಉಜಿರೆ ಪರಿಸಲ್ಲಿ ಬಹಳಷ್ಟು ಸಮಾಜ ಬಾಂಧವರ ಪಂದ್ಯಾಟಗಳೇ ಜಾಸ್ತಿಯಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ 23ಕ್ಕೆ 6 ಹುದ್ದಾರಿ ಆಘಾತದಲ್ಲಿ ಧರ್ಮದ ಶಾರ್ಟ್ ಆಗಿ ಬಿದ್ದ ಚೆಂಡು ಅಂತಿಮ ಹಂತದಲ್ಲಿ ವಸಂತ ವಿಕೆಟ್ ಅನ್ನು ಒಪ್ಪಿಸಿದ್ರು. ನೇಡಿಕಲ್ಗೆ ಇವರಿಗೆ ಆಸರೆಯಾಗಿ ಇರ್ತಕ್ಕಂಥ ಆಟಗಾರ ಭಾರವಾದ ಹೆಜ್ಜೆಯೊಂದಿಗೆ ಅಂತಿಮ ಹಂತದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಸತೀಶ ಹೊಸದಾಣಿಯ ಸೇರ್ಪಡೆ. 5 ಎಸೆತಗಳ ಮುಂದೆ 16 ಓಟಗಳು ಬರಬೇಕಾಗಿದೆ. ಶಾರ್ಟ್ ಆಗಿ ಬಿದ್ದ ಚೆಂಡನ್ನ ಸಿಕ್ಸರ್ಗೆ ಅಡ್ಡಾಯಿಸುವಂತಹ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳಷ್ಟೇ ಮಾಡಿದ್ರಷ್ಟೇ ಕ್ಯಾಚ್ ಕೈ ಸೇರುವ ಮುಖಾಂತರವಾಗಿ 7ನೇ ಹುದ್ದರಿ ಪತನವನ್ನು ಕಂಡುಕೊಳ್ತಾ ಇದೆ. ಪವರ್ ಸ್ಟಾರ್ ಪುತ್ತೂರು ದೇವು ಸಾರಥ್ಯದ ನಾಯಕತ್ವದಲ್ಲಿ ಪಂದ್ಯಾಟವನ್ನು ಆಡಿದ್ರೆ ಈ ಒಂದು ಓನರ್ಶಿಪ್ ನಲ್ಲಿ SN ಭಾಸ್ಕರ್ ಆಚಾರ್ಯ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ. ಇತರ ಮಧ್ಯೆ ಓಟಗಳು ಬರ್ತಾ ಇಲ್ಲ. ಲೆಫ್ಟಿ ರಾಹುಲ ಆಲ್ರೌಂಡರ್ ಸವ್ಯಸಾಚಿ ಆಟಗಾರ ಅಂತಿಮ ಓವರ್ನ ಚಾಲ್ತಿಯಲ್ಲಿ 4ಕ್ಕೆ 16. ಇತರ ಮಧ್ಯೆ ಓಟಗಳು ಬರ್ತಾ ಇಲ್ಲ. ಸತೀಶ್ ಬಿಟ್ಟಾದ್ರು 3ಕ್ಕೆ 16 ಅವಶ್ಯಕತೆ. 2023 ಈ ವರ್ಷದ ಅಂತಿಮ ಕಾಲದಲ್ಲಿ ಒಂದು ಪಂದ್ಯ ಕೂಡ ಸಾಗ್ತಾ ಇದೆ. ಮತ್ತೊಮ್ಮೆ ಎಲ್ಲರೂ ಕೂಡ
ಅಡ್ವಾನ್ಸ್ ಹೊಸ ವರ್ಷದ ಶುಭಾಶಯ ತಿಳಿಸ್ತಾ ಮತ್ತೆ ಹುದ್ದಾರಿ ಪತನ. ವಿಕೆಟ್ ನಂಬರ್ 8, 8ನೇ ಹುದ್ದಾರಿ ಪತನ. ಮತ್ತೆ ವಿಕ್ರಮ್ ಹೊಸ ದಾಳಿಗಳ ಸೇರ್ಪಡೆ ಆಗ್ತಾ ಇದೆ. ಐದನೇ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆ ನಿಟ್ಟಲ್ಲಿ ಜಯವನ್ನ ದಾಖಲಿಸುವ ಸರ್ವ ಸಿದ್ಧತೆಯಲ್ಲಿ ಪುತ್ತೂರು ಪವರ್ ಸ್ಟಾರಿನ ತಂಡ. ಲಾಸ್ಟ್ ಬಾಲ್ ಈ ತರಹದ ಮೇಲಿನವರನ್ನು ದಾಖಲಿಸಿದ್ರು. 2023 ಪ್ರತಿಷ್ಠಿತ ಪಂದ್ಯಾಕೂಟದಲ್ಲಿ ಪುತ್ತೂರು ಪವರ್ ಸ್ಟಾರ್ ಮೊದಲ ಜಯವನ್ನು ದಾಖಲಿಸ್ತಾ ಇದೆ. ನಿಡಿಗಲ್ ಟೈಗರ್ಸ್ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಅಲ್ಲಿ ರಾಯಲ್ ಸ್ಟ್ರೈಕರ್ಸ್ನ ತಂಡ 4ನೇ ಬಹುಮಾನ ಪಡ್ಕೊಂಡಿದ್ದಾರೆ. ಯುನೈಟೆಡ್ ವಿಜಯ ತಂಡ 4ನೇ ಬಹುಮಾನ ಪಡ್ಕೊಂಡ್ರು. ರೀತಿಯಾಗಿ ಪಂದ್ಯಾಟ ಮುಕ್ತಾಯವನ್ನು ಕಾಣ್ತಾ ಇದೆ. ಅಭಿನಂದನೆಗಳು. ಆಗಮಿಸಿ ಈ ಒಂದು ಪಂದ್ಯಾಟವನ್ನು ಪ್ರೋತ್ಸಾಹಿಸಿದಂತ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ.